ನಮಸ್ಕಾರ ವೀಕ್ಷಕರೇ, ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗೆಳೆಯ ಹೇಮಂತ್. ನೀವು ನೋಡ್ತಾ ಇದ್ದೀರಾ ವಾಲಿ ನ್ಯೂಸ್. ದೇಶದ 543 ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ NDA 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ಈಗಾಗಲೇ ಚುನಾವಣಾ ಪ್ರಚಾರದಲ್ಲಿ ತೊಡಕೊಂಡಿದೆ. ಈಗಾಗಲೇ ದೇಶದಲ್ಲಿ 7 ಹಂತದ ಚುನಾವಣೆಯ ಪೈಕಿ 4 ಹಂತದ ಮತದಾನ ಸಂಪೂರ್ಣಗೊಂಡಿದ್ದು, ಸುಮಾರು 380ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿಗೆ ಈಗಾಗಲೇ ಮತದಾನ ಸಂಪೂರ್ಣಗೊಂಡಿದೆ. ದೇಶದ 400 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಟುಕೊಂಡಿರ್ತಕ್ಕಂಥ NDAಗೆ ಅತ್ಯಂತ ಕಬ್ಬಿಣದ ಕಡಲೆಯಾಗಿರ್ತಕ್ಕಂಥದ್ದು ದಕ್ಷಿಣ ಭಾರತದ 6 ರಾಜ್ಯಗಳು ಅಂದರೆ ತಪ್ಪಾಗೋದಿಲ್ಲ. ಕಳೆದ 2019 ಲೋಕಸಭಾ ಚುನಾವಣೆಯಲ್ಲಿ ಈ 6 ರಾಜ್ಯಗಳ 130 ಲೋಕಸಭಾ ಕ್ಷೇತ್ರಗಳ ಪೈಕಿ ಕೇವಲ 29 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಸಾಧ್ಯವಾಗಿದ್ದಂತಹ NDAಗೆ ಈ ಬಾರಿ ಈ ಒಂದು 130 ಲೋಕಸಭಾ ಕ್ಷೇತ್ರಗಳ ಪೈಕಿ 60ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ಆ ನಿಟ್ಟಿನಲ್ಲಿ ಪ್ರಯತ್ನಕ್ಕೆ BJP ಹಾಗೂ NDA ಮೈತ್ರಿಕೂಟ ಕೈ ಹಾಕಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಇದೀಗ ದಕ್ಷಿಣ ಭಾರತದ 6 ರಾಜ್ಯಗಳ ಪೈಕಿ ಮೊನ್ನೆ ತಾನೇ ಚುನಾವಣೆ ಸಂಪೂರ್ಣಗೊಂಡಂತಹ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದ ಅವಿಭಜಿತ ಆಂಧ್ರದ 42 ಲೋಕಸಭಾ ಕ್ಷೇತ್ರಗಳಲ್ಲಿ ಬಹುದೊಡ್ಡ ಒಂದು ಖುಷಿಯ ವಿಚಾರ NDA ಮೈತ್ರಿಕೂಟಕ್ಕೆ ಲಭ್ಯವಾಗಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ದಕ್ಷಿಣ ಭಾರತದಲ್ಲಿ BJP ಈ ಬಾರಿ ಗೆಲ್ತಕ್ಕಂಥ ಸ್ಥಾನಗಳೆಷ್ಟು, ನಿಜಕ್ಕೂ ಅವಿಭಜಿತ ಆಂಧ್ರ ಪ್ರದೇಶದ 42 ಲೋಕಸಭಾ ಕ್ಷೇತ್ರಗಳಲ್ಲಿ NDA ಮೈತ್ರಿಕೂಟ ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ದಕ್ಷಿಣ ಭಾರತದ 130 ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ ಇದುವರೆಗೂ ಕೂಡ BJP ಹಾಗೂ NDA ಮೈತ್ರಿಕೂಟ ಕೇವಲ 29 ಲೋಕಸಭಾ ಸ್ಥಾನಗಳನ್ನು ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದೇ ದೊಡ್ಡ ಸಾಧನೆ ಅಂದರೆ ತಪ್ಪಾಗೋದಿಲ್ಲ. ಅದರಲ್ಲೂ ಕೂಡ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 25 ಲೋಕಸಭಾ ಕ್ಷೇತ್ರಗಳನ್ನು BJP ಗೆದ್ದರೆ ಇನ್ನು 4 ಲೋಕಸಭಾ ಕ್ಷೇತ್ರಗಳನ್ನು ತೆಲಂಗಾಣದಲ್ಲಿ ಗೆದ್ದಿತ್ತು. ಈ ಬಾರಿ ದಕ್ಷಿಣದ 130 ಲೋಕಸಭಾ ಕ್ಷೇತ್ರಗಳ ಪೈಕಿ ಕನಿಷ್ಠ 60 ಲೋಕಸಭಾ ಕ್ಷೇತ್ರಗಳನ್ನಾದರೂ ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು BJPಯ ರಾಷ್ಟ್ರೀಯ ನಾಯಕರು ಪದೇ ಪದೇ ದಕ್ಷಿಣ ರಾಜ್ಯಗಳತ್ತ ದಂಡೆತ್ತಿ ಬಂದಿದ್ದನ್ನು ನಾವು ನೋಡಿದ್ದೀವಿ. ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆಯನ್ನು ದಕ್ಷಿಣ ಭಾರತದಲ್ಲಿ ಮಾಡಿದ್ದಿರ್ಬೋದು. ಪದೇ ಪದೇ ಚುನಾವಣಾ ಪ್ರಚಾರಕ್ಕೆ ದಕ್ಷಿಣ ಭಾರತ ರಾಜ್ಯಗಳಿಗೆ ನರೇಂದ್ರ ಮೋದಿ, ಅಮಿತ್ ಶಾ ಹಾಗೂ ಇನ್ನಿತರ BJP ನಾಯಕರು ಭೇಟಿ ಕೊಟ್ಟಿದ್ದಂತಿರ್ಬೋದು. ಈ ಎಲ್ಲವನ್ನು ನಾವು ದಕ್ಷಿಣ ಭಾರತದ ಒಂದು 130 ಕ್ಷೇತ್ರಗಳ ಪೈಕಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯೊಂದಿಗೆ BJP ಹಾಗೂ NDA ಮೈತ್ರಿಕೂಟ ಕೈಗೊಂಡಂತಹ ಪ್ರಮುಖ ಕಾರ್ಯಕ್ರಮಗಳು. ಈ ಬಾರಿ BJPಯ ಪಾಲಿಗೆ ಮರಳುಗಾಡಿನಂತಿದ್ದಂತಹ ತಮಿಳುನಾಡಿನ 39 ಲೋಕಸಭಾ ಕ್ಷೇತ್ರಗಳ ಪೈಕಿ BJP ಹಾಗೂ NDA ಇತರ ಸಣ್ಣ ಪುಟ್ಟ ಪಕ್ಷಗಳನ್ನು ಸೇರಿಕೊಂಡಿದ್ದಂತಹ NDA ತಮಿಳುನಾಡಿನಲ್ಲಿ ಈ ಬಾರಿ 8-10 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂತಕ್ಕಂಥ ಮಾಹಿತಿಗಳು ಇದ್ದಾವೆ. ಇಷ್ಟರ ನಡುವೆ BJPಗೆ ಬಹುದೊಡ್ಡ ಒಂದು ಸಂತೋಷದ ವಿಚಾರ ಅವಿಭಜಿತ ಆಂಧ್ರ ಪ್ರದೇಶದ 42 ಲೋಕಸಭಾ ಕ್ಷೇತ್ರಗಳಿಂದ ಬಂದಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಮೊನ್ನೆ ತಾನೇ ದೇಶದ 4ನೇ ಹಂತದ ಮತದಾನ ಸಂಪೂರ್ಣಗೊಂಡಂಥ ಸಂದರ್ಭದಲ್ಲಿ ಆಂಧ್ರ ಹಾಗೂ ತೆಲಂಗಾಣದ 42 ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಮತದಾನ ನಡೆದಿದ್ದನ್ನು ನಾವೆಲ್ಲ ನೋಡಿದ್ವಿ. ಈ ಲೋಕಸಭಾ ಚುನಾವಣೆಯ ಜೊತೆಗೆ ಆಂಧ್ರ ಪ್ರದೇಶದ 175 ವಿಧಾನಸಭಾ ಚುನಾವಣೆಗೂ ಕೂಡ ಮತದಾನ ನಡೆದಿದ್ದು, ಈ ಬಾರಿ ಜಗನ್ಮೋಹನ್ ರೆಡ್ಡಿ ಅವರ ನೇತೃತ್ವದ YSRCP ತನ್ನ ಅಧಿಕಾರವನ್ನು ಕಳೆದುಕೊಳ್ಳುತ್ತೆ. ಆ ಮೂಲಕ NDA ಮೈತ್ರಿಕೂಟ ಅಂದರೆ TDP, ಜನಸೇನಾ ಹಾಗೂ BJPಯನ್ನೊಳಗೊಂಡಂತಹ ಮೈತ್ರಿ ಪಕ್ಷ ಈ ಬಾರಿ ಆಂಧ್ರದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಸ್ಪಷ್ಟ ಸೂಚನೆಯನ್ನು ಈಗಾಗಲೇ ಮತಗಟ್ಟೆಯ ಸಮೀಕ್ಷೆ ಹೊರಬಂದಿರತಕ್ಕಂಥ ಆಂಧ್ರ ಪ್ರದೇಶದ ಮತಗಟ್ಟೆಯ ಸಮೀಕ್ಷೆ ಹೊರಹಾಕಿದೆ. ಇನ್ನು ಒಂದು ಅವಿಭಜಿತ ಆಂಧ್ರ ಪ್ರದೇಶದ 42 ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ BJP ಹಾಗೂ NDA ಬಹುದೊಡ್ಡ ಸಾಧನೆಯನ್ನು ಮಾಡುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ಎರಡೂ ರಾಜ್ಯಗಳ ಒಂದು ಮತಗಟ್ಟೆ ಸಮೀಕ್ಷೆಯಿಂದ ಈಗಾಗಲೇ ಗೋಚರವಾಗ್ತಾ ಇದೆ. ತೆಲಂಗಾಣದ 17 ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ ಕಾಂಗ್ರೆಸ್ ಮೊನ್ನೆ ತಾನೇ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ. ರೇವಂತ್ ರೆಡ್ಡಿ ನೇತೃತ್ವದಲ್ಲಿ ಬಿಟ್ಟಿ ಭಾಗ್ಯಗಳನ್ನು ಘೋಷಣೆ ಮಾಡೋದ್ರ ಮೂಲಕ ಒಂದು ಉಚಿತ ಭಾಗ್ಯಗಳನ್ನು ಜಾರಿಗೆ ತರುವ ಒಂದು ಪ್ರಯತ್ನದಲ್ಲಿ ರೇವಂತ್ ರೆಡ್ಡಿ ಸರ್ಕಾರ ನಿರತವಾಗಿದೆ. ಆ ಕಾರಣಕ್ಕೆ ಮತ್ತೊಮ್ಮೆ ಈ ಬಾರಿ 17 ಲೋಕಸಭಾ ಕ್ಷೇತ್ರಗಳಲ್ಲಿ ಅತ್ಯಂತ ಹೆಚ್ಚಿನ ಲೋಕಸಭಾ ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಅಂತಕ್ಕಂಥ ಚರ್ಚೆಗಳು ತೆಲಂಗಾಣದಲ್ಲಿ ನಡೀತಾ ಇದ್ವು. ಆದರೆ ಇದೀಗ ತೆಲಂಗಾಣದ 17 ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಸಂಪೂರ್ಣಗೊಂಡಿದ್ದು, ಈ 17 ಲೋಕಸಭಾ ಕ್ಷೇತ್ರಗಳಲ್ಲಿ BJP 10ರಿಂದ 12 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ಒಂದು ಮಾಹಿತಿಗಳು ಮತಗಟ್ಟೆ ಸಮೀಕ್ಷೆಯಿಂದ ಹೊರಗೆ ಬಂದಿದೆ.
ಈ ಸುಮಾರು 6 ತಿಂಗಳ ಹಿಂದೆ ಅಧಿಕಾರಕ್ಕೆ ಬಂದಿದ್ದಂತಹ ರೇವಂತ್ ರೆಡ್ಡಿ ಅವರ ಒಂದು ಕಾಂಗ್ರೆಸ್ ಪಕ್ಷ ಇದೀಗ ತೆಲಂಗಾಣದಲ್ಲಿ ಜನಪ್ರಿಯತೆಯನ್ನು ಕಳ್ಕೊಂಡಿದೆ. ಅದಷ್ಟೇ ಅಲ್ಲದೆ ರಾಮ ಮಂದಿರದ ಉದ್ಘಾಟನೆ ಪದೇ ಪದೇ ನರೇಂದ್ರ ಮೋದಿ ಅವರು ತೆಲಂಗಾಣಕ್ಕೆ ಭೇಟಿ ಕೊಟ್ಟಿದ್ದಂಥದ್ದಿರ್ಬೋದು, ಹಾಗೂ BJP ಪಕ್ಷ ಸಂಘಟನೆಯಲ್ಲಿ ತೊಡಕೊಂಡು ಅತ್ಯಂತ ಉತ್ತಮ ಸಂಘಟನೆ ಈ ಬಾರಿ ತೆಲಂಗಾಣದಲ್ಲಿ ಮಾಡಿರ್ತಕ್ಕಂಥದ್ದಿರ್ಬೋದು. ಈ ಕಾರಣಕ್ಕೆ BJPಗೆ ಬಹುದೊಡ್ಡ ಬೂಸ್ಟ್ ತೆಲಂಗಾಣದಲ್ಲಿ ಸಿಗುತ್ತೆ ಅಂತಕ್ಕಂಥ ಮಾಹಿತಿಗಳನ್ನು ಇದೀಗ ಮತಗಟ್ಟೆ ಸಮೀಕ್ಷೆ ಹೊರಹಾಕಿದೆ. ಅಷ್ಟೇ ಅಲ್ಲದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು 35ಕ್ಕೂ ಹೆಚ್ಚು ಪ್ರತಿಶತ ಮತಗಳನ್ನು ಪಡೆದಿದ್ದಂತಹ BRS ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಹೀನಾಯ ಪ್ರದರ್ಶನವನ್ನು ನೀಡಿದೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಸುಮಾರು 15% ಮತಗಳಿಗೆ BRSನ ಮತಗಳಿಗೆ ಕುಸಿತವಾಗಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆ ಸಿಗ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ BRSನ ಕುಸಿತವಾಗಿರ್ತಕ್ಕಂಥ ಮತಗಳನ್ನು BJPಯಲ್ಲಿ ತನ್ನ ಬಳಿಗೆ ತೆಗೆದುಕೊಂಡಿದೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಈ ಕಾರಣಕ್ಕೆ ಸುಮಾರು 10 ಕ್ಷೇತ್ರಗಳಲ್ಲಿ ಈಗಾಗಲೇ BJP ಅತ್ಯಂತ ಕ್ಲಿಯರ್ ಆಗಿ ಗೆಲ್ಲಬಹುದು. ಇನ್ನು 4-5 ಕ್ಷೇತ್ರಗಳಲ್ಲಿ 50-50 ಚಾನ್ಸ್ ಇದೆ ಅಂತಕ್ಕಂಥ ಮಾಹಿತಿಗಳನ್ನು ಈಗ ನಡೆದಿರ್ತಕ್ಕಂಥ ತೆಲಂಗಾಣದ ಮತಗಟ್ಟೆ ಸಮೀಕ್ಷೆಯಿಂದ ಗೊತ್ತಾಗ್ತಾ ಇದೆ. ಈ 50-50 ಚಾನ್ಸ್ ಇರತಕ್ಕಂಥ 4-5 ಲೋಕಸಭಾ ಕ್ಷೇತ್ರಗಳಲ್ಲಿ 2-3 ಲೋಕಸಭಾ ಕ್ಷೇತ್ರಗಳಲ್ಲಿ BJP ಗೆಲ್ಲಬಹುದು ಅಂತಕ್ಕಂಥ ಮಾಹಿತಿಗಳಿದ್ದಾವೆ. ಆ ಕಾರಣಕ್ಕೆ ಈ ಬಾರಿ ತೆಲಂಗಾಣದ 17 ಲೋಕಸಭಾ ಕ್ಷೇತ್ರಗಳ ಪೈಕಿ BJP ಸುಮಾರು 10-12-13 ಸ್ಥಾನಗಳನ್ನು ಗೆಲ್ಲಬಹುದು ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಇನ್ನು ಹೈದರಾಬಾದ್ನಲ್ಲಿ ಅಕ್ಬರುದ್ದೀನ್ ಓವೈಸಿ ಅವರು ಗೆಲ್ಬೋದು ಅಂತಕ್ಕಂಥ ಒಂದು ಮಾಹಿತಿಗಳಿದ್ದಾವೆ. ಇನ್ನು ಉಳಿದಂತಹ ಸ್ಥಾನಗಳಲ್ಲಿ ಕಾಂಗ್ರೆಸ್ ಅಲ್ಲಿ ಗೆಲ್ಬೋದು. BRS ಒಂದೇ ಒಂದು ಲೋಕಸಭಾ ಕ್ಷೇತ್ರವನ್ನು ಕೂಡ ತೆಲಂಗಾಣದಲ್ಲಿ ಈ ಬಾರಿ ಗೆಲ್ಲಲ್ಲ ಅಂತಕ್ಕಂಥ ಮಾಹಿತಿಗಳು ಇದೀಗ ತೆಲಂಗಾಣ ಮೂಲದಿಂದ ಲಭ್ಯವಾಗ್ತಿದ್ದಾವೆ. ಕಾಂಗ್ರೆಸ್ ಈ ಬಾರಿ 3-4 ಲೋಕಸಭಾ ಕ್ಷೇತ್ರಗಳನ್ನಷ್ಟೇ ಗೆಲ್ಲೋದಕ್ಕೆ ತೆಲಂಗಾಣದಲ್ಲಿ ಸಾಧ್ಯವಾಗುತ್ತೆ ಅಂತಕ್ಕಂಥ ಮಾಹಿತಿ ಇದೀಗ ಚುನಾವಣೆಯ ನಂತರ ನಡೆದಿರ್ತಕ್ಕಂಥ ಮತಗಟ್ಟೆ ಸಮೀಕ್ಷೆಯಿಂದ ತೆಲಂಗಾಣದ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಪಕ್ಷದ ನಾಯಕರಿಗೆ ಕೊಟ್ಟಿರ್ತಕ್ಕಂಥ ಆಂತರಿಕ ಸಮೀಕ್ಷೆಯಿಂದ ಹೊರಗೆ ಬಂದಿದೆ. ಈ ಕಾರಣಕ್ಕೆ ಈ ಬಾರಿ ತೆಲಂಗಾಣದಲ್ಲೂ ಕೂಡ NDAಗೆ ಬಹುದೊಡ್ಡ ಲಾಭ ಆಗುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತದವೆ. ಇನ್ನು 25 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಆಂಧ್ರ ಪ್ರದೇಶದಲ್ಲಿ ಈ ಬಾರಿ BJP ಅಲ್ಲಿನ TDP ಹಾಗೂ ಜನಸೇನೆಯೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿತ್ತು. ಕಳೆದ 2019ರ ಲೋಕಸಭಾ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯ ಜೊತೆಗೆ ರಾಜ್ಯದ ವಿಧಾನಸಭೆಯ ಚುನಾವಣೆಯು ಕೂಡ ಆ ಸಂದರ್ಭದಲ್ಲಿ ನಡೆದಿತ್ತು. ಸುಮಾರು 175 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಗನ್ಮೋಹನ್ ರೆಡ್ಡಿ ನೇತೃತ್ವದ YSRCP 150ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಭರ್ಜರಿ ಪ್ರದರ್ಶನದೊಂದಿಗೆ ಆಂಧ್ರ ಪ್ರದೇಶದಲ್ಲಿ ಅಧಿಕಾರಕ್ಕೆ ಬಂದಿತ್ತು. ಈ ಬಾರಿಯೂ ಕೂಡ ಈ ಲೋಕಸಭಾ ಚುನಾವಣೆಯ ಜೊತೆಗೆ ಆಂಧ್ರ ಪ್ರದೇಶದ ವಿಧಾನಸಭಾ ಚುನಾವಣೆ ಕೂಡ ನಡೆದಿದೆ. 175 ವಿಧಾನಸಭಾ ಚುನಾವಣೆಗೆ ನಡೆದಿರ್ತಕ್ಕಂಥ ಮತದಾನದಲ್ಲಿ ಈ ಬಾರಿ ಜಗನ್ಮೋಹನ್ ರೆಡ್ಡಿ ನೇತೃತ್ವದ YSRCP ಅತ್ಯಂತ ಹೀನಾಯ ಸೋಲನ್ನು ಕಾಣುತ್ತೆ ಅಂತಕ್ಕಂಥ ಒಂದು ವರದಿಗಳು ಆಂಧ್ರದಿಂದ ಲಭ್ಯವಾಗ್ತಾ ಇದ್ದಾವೆ. ಈ ಬಾರಿ TDP ಜನಸೇನಾ ಹಾಗೂ BJP ಮೈತ್ರಿಕೂಟದ ಪಕ್ಷಗಳಿಗೆ ಆಂಧ್ರದ ವಿಧಾನಸಭೆಯಲ್ಲಿ 115-120 ಸ್ಥಾನಗಳು ಗೆಲುವು ಸಾಧ್ಯವಾಗುತ್ತೆ ಅಂತಕ್ಕಂಥ ವರದಿಗಳು ಬಂದಿರತಕ್ಕಂಥ ಈ ಸಂದರ್ಭದಲ್ಲಿಯೇ ಆಂಧ್ರ ಪ್ರದೇಶದ 25 ಲೋಕಸಭಾ ಕ್ಷೇತ್ರಗಳಲ್ಲಿ ಏನು ಕಳೆದ ಬಾರಿ 2019ರ ಚುನಾವಣೆಯಲ್ಲಿ YSRCP 25 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿತ್ತು. ಆದರೆ ಈ ಬಾರಿ NDA ಮೈತ್ರಿಕೂಟ ಆಂಧ್ರದಲ್ಲಿ ಬಹುದೊಡ್ಡ ಸಂಖ್ಯೆಯ ಸ್ಥಾನವನ್ನು ಗೆಲ್ಲುತ್ತೆ. ಆ ಮೂಲಕ NDAಗೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚು ಸ್ಥಾನಗಳ ಗುರಿಯನ್ನು ಇಟ್ಕೊಂಡಿದೆ. ಆ ಗುರಿಯ ಸಾಧನೆಗೆ ಆಂಧ್ರ ಪ್ರದೇಶ ಬಹುದೊಡ್ಡ ಕೊಡುಗೆಯನ್ನು NDA ಮೈತ್ರಿಕೂಟಕ್ಕೆ ಕೊಡುತ್ತೆ ಅಂತಕ್ಕಂಥ ಒಂದು ಮಾಹಿತಿಗಳು ಇದೀಗ ಬೂತ್ ಮಟ್ಟದ ಒಂದು ಸಮೀಕ್ಷೆಯಿಂದ ಹೊರಗೆ ಬರ್ತಾ ಇದ್ದಾವೆ. ಆಂಧ್ರ ಪ್ರದೇಶದ 25 ಲೋಕಸಭಾ ಕ್ಷೇತ್ರಗಳ ಪೈಕಿ 20 ಲೋಕಸಭಾ ಕ್ಷೇತ್ರಗಳು ಈ ಬಾರಿ NDA ಮೈತ್ರಿಕೂಟದ ಪಾಲಾಗುತ್ತವೆ ಅಂತಕ್ಕಂಥ ಒಂದು ವರದಿಗಳು ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ YSRCPಯ ಜಗನ್ಮೋಹನ್ ರೆಡ್ಡಿ ಅವರ ಆಡಳಿತ ವಿರೋಧಿಯಲ್ಲೇ ಚಂದ್ರಬಾಬು ನಾಯ್ಡು ಅವರನ್ನ ಈಗೇನು ಮೊನ್ನೆ ತಾನೇ ಹೈದರಾಬಾದ್ ಅಭಿವೃದ್ಧಿ ವಿಚಾರದಲ್ಲಿ ಬಂಧನವಾಗಿತ್ತು, ಆ ಬಂಧನದ ಅನುಕಂಪ ಇದೀಗ ತೆಲುಗು ದೇಶಂ ಪಾರ್ಟಿಯ ಮೇಲೆ, ಅದರಲ್ಲೂ ಕೂಡ ವಿಶೇಷವಾಗಿ ಚಂದ್ರಬಾಬು ನಾಯ್ಡು ಅವರ ಮೇಲೆ ಆ ಒಂದು ಆಂಧ್ರ ಪ್ರದೇಶದ ಜನ ವಿಶೇಷವಾದಂಥ ಅನುಕಂಪವನ್ನು ಹೊಂದಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಬರ್ತಾ ಇದ್ದಾವೆ. ಇನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 175 ವಿಧಾನಸಭಾ ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡಿದ್ದಂತಹ ಪವನ್ ಕಲ್ಯಾಣ್ ನೇತೃತ್ವದ ಜನಸೇನಾ ಪಕ್ಷ ಗೆಲ್ಲಕ್ಕೆ ಸಾಧ್ಯವಾಗಿದ್ದು ಕೇವಲ ಒಂದೇ ಒಂದು ವಿಧಾನಸಭಾ ಕ್ಷೇತ್ರ. ಆದರೆ ಈ ಬಾರಿ BJP TDPಯೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡಿರ್ತಕ್ಕಂಥ ಜನಸೇನೆಯು ಕೂಡ ಅತ್ಯುತ್ತಮವಾದ ಪ್ರದರ್ಶನವನ್ನು ವಿಧಾನಸಭೆಯಲ್ಲಿ ಮಾಡುತ್ತೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಒಟ್ಟಾರೆ 175 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಆಂಧ್ರದಲ್ಲಿ ಈ ಬಾರಿ ಚಂದ್ರಬಾಬು ನಾಯ್ಡು ನೇತೃತ್ವದ NDA ಮೈತ್ರಿಕೂಟ ನಿಶ್ಚಳವಾದ ಬಹುಮತವನ್ನು ಪಡೆಯೋದ್ರ ಮೂಲಕ ಮತ್ತೊಮ್ಮೆ YSRCPಯ ಜಗನ್ಮೋಹನ್ ರೆಡ್ಡಿ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಿ ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗೋದು ಬಹುತೇಕ ಖಚಿತ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ.
ಈ ಅವಿಭಜಿತ ಆಂಧ್ರ ಪ್ರದೇಶದ 42 ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ ಸುಮಾರು 30ರಿಂದ 32 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂತಕ್ಕಂಥ ವರದಿ ಇದೀಗ ಲಭ್ಯವಾಗ್ತಿದ್ದು, ದಕ್ಷಿಣದ 130 ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ 60 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು NDA ಮೈತ್ರಿಕೂಟ ಹೊಂದಿತ್ತು. ಬಹುತೇಕ ಆ ಗುರಿಯ ಸಾಧನೆಯಡೆಗೆ NDA ಮೈತ್ರಿಕೂಟ ಸಾಗ್ತಾ ಇದೆ ಅಂತಕ್ಕಂಥ ಒಂದು ಸ್ಪಷ್ಟ ಸುಳಿವು ಸಿಗ್ತಾ ಇದೆ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಹಾಗೂ JDSಗೆ ಸರಿಸುಮಾರು 20 ಲೋಕಸಭಾ ಕ್ಷೇತ್ರಗಳು ದೊರಕ್ತವೆ ಅಂತಕ್ಕಂಥ ಮಾಹಿತಿಗಳು ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವಿಭಜಿತ ಆಂಧ್ರದಲ್ಲಿ 42 ಲೋಕಸಭಾ ಕ್ಷೇತ್ರಗಳಲ್ಲಿ 32ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದಿದ್ದೇ ಆದರೆ ಇನ್ನು ಕೇರಳದಲ್ಲಿಯೂ ಕೂಡ ಒಂದೆರಡು ಲೋಕಸಭಾ ಕ್ಷೇತ್ರಗಳು ಈ ಬಾರಿ ಬಿಜೆಪಿ ಪಾಲಾಗ್ತವೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತದವೆ. ಹಾಗೆಯೇ ಪಾಂಡಿಚೇರಿಯ ಇರ್ತಕ್ಕಂಥ ಒಂದು ಲೋಕಸಭಾ ಕ್ಷೇತ್ರಕ್ಕೆ NDA ಪಾಲಾಗುತ್ತೆ ಅಂತಕ್ಕಂಥ ಮಾಹಿತಿ ಇದೆ. ಹಾಗೆಯೇ ದಕ್ಷಿಣದಲ್ಲಿ ಅತ್ಯಂತ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ತಮಿಳುನಾಡಿನಲ್ಲಿಯೂ ಕೂಡ ಈ ಬಾರಿ ಬಿಜೆಪಿ ಹಾಗೂ NDA ಮೈತ್ರಿಕೂಟ ಕಮಾಲ್ ಮಾಡುತ್ತೆ. ಆ ಮೂಲಕ 6ರಿಂದ 7 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ಮಾಹಿತಿ ಏನಿದೆ, ಈ ಮಾಹಿತಿಯನ್ನು ಆಧರಿಸಿ ಹೇಳೋದಾದರೆ ಈ ಬಾರಿ ದಕ್ಷಿಣದ 130 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ 55ರಿಂದ 60 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂತಕ್ಕಂಥ ಸ್ಪಷ್ಟ ಸೂಚನೆ ಸಿಗ್ತಾ ಇದೆ. ಈ ಬಾರಿ ನರೇಂದ್ರ ಮೋದಿ ನೇತೃತ್ವದ NDA ಮೈತ್ರಿಕೂಟ ಅಧಿಕಾರಕ್ಕೆ ಬರೋದಿಲ್ಲ, NDA ಮೈತ್ರಿಕೂಟ 200ಕ್ಕೂ ಹೆಚ್ಚು ಕಡಿಮೆ ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ಮಾಹಿತಿಗಳನ್ನು ಕೆಲವೊಂದು ರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳು ಬಿತ್ತರಿಸ್ತಾ ಇದ್ದಾವೆ. ಈ ದಕ್ಷಿಣ ಭಾರತದ ಈ 6 ರಾಜ್ಯಗಳ ಒಂದು ಫಲಿತಾಂಶದ ಒಂದು ಮುನ್ಸೂಚನೆಯನ್ನು ನೋಡಿದರೆ ಖಂಡಿತವಾಗ್ಲೂ ಮತ್ತೊಮ್ಮೆ ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ 350ಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಈ ಬಾರಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತಕ್ಕಂಥ ಒಂದು ಸ್ಪಷ್ಟನೆಯನ್ನು ಇದೀಗ ನಿನ್ನೆ ತಾನೇ ಚುನಾವಣಾ ಚಾಣಕ್ಯ ಎಂದೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಪ್ರಶಾಂತ್ ಕಿಶೋರ್ ಅವರು ಕೂಡ ಸ್ಪಷ್ಟಪಡಿಸಿರೋದನ್ನು ನಾವು ನೋಡಿರ್ಬೋದು. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ದಕ್ಷಿಣ ಭಾರತದ 130 ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ NDA ಮೈತ್ರಿಕೂಟ ಎಷ್ಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಬೋದು? ಈ ಬಾರಿ ದಕ್ಷಿಣ ರಾಜ್ಯಗಳು NDAಗೆ ಬಹುದೊಡ್ಡ ಬಲವನ್ನು ತಂದುಕೊಡ್ತಾವ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನನ್ನ ಇಟಿಗೆಎಂ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.